ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಇದು ಕರ್ನಾಟಕ ಬ್ಯಾಂಕಲ್ಲಿ ನೆಟ್ ಬ್ಯಾಂಕಿಂಗಲ್ಲಿ ಆಧಾರ್ ಕಾರ್ಡನ್ನು ಹೆಂಗೆ ಸೀಡ್ ಮಾಡೋದು ಅಂದರೆ ಆಧಾರ್ ಕಾರ್ಡ್ ಅಂದರೆ KYC ಅಂತಾರೆ. KYC ಅಂದರೆ ನೋ ಯುವರ್ ಕಸ್ಟಮರ್ ಅಂತಂದು, ಓಕೆನಾ. ಅದನ್ನು ಮಾಡಿದರೆ ನೀವು KYC ಅಪ್ಡೇಟ್ ಮಾಡ್ದಂಗೆ, ಓಕೆನಾ. ಅಂದರೆ ಅದು KYC ಅಪ್ಡೇಟ್ ಮಾಡಲಂದ್ರೆ ಏನಾಗುತ್ತಂದರೆ 2 ವರ್ಷಕ್ಕೊಮ್ಮೆ ಮಾಡಲೇಬೇಕು. ಇಲ್ಲಾಂದರೆ ಇದು ಟ್ರಾನ್ಸಾಕ್ಷನ್ನ ಡೀಸಲ್ ಮಾಡ್ತಾರೆ, ಅವರು ಬಂದ್ ಮಾಡ್ತಾರೆ. ಮತ್ತು ಬ್ಯಾಂಕ್ ಹೋಗಿ ನೀವು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಬೇಕು, ಅವರು ಅಪ್ಡೇಟ್ ಮಾಡಬೇಕು. ಆವಾಗ ಮತ್ತೆ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗುತ್ತೆ ನೆಟ್ ಬ್ಯಾಂಕಿಂಗಲ್ಲಿ, ಓಕೆನಾ. ಅದಕ್ಕೆ ನಾವು ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಅದನ್ನು KYCನ ಅಪ್ಡೇಟ್ ಮಾಡಬೇಕು ಅಂತ ಇವತ್ತು ನಾನು ನೋಡ್ತೇನೆ. ಬನ್ನಿ ವಿಡಿಯೋಕ್ಕೆ ಬನ್ನಿ. ಓಕೆ ಫ್ರೆಂಡ್ಸ್, ಕ್ರೋಮ್ಗೆ ಹೋಗಿ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂತ ಸರ್ಚ್ ಮಾಡಿ, ಕರ್ನಾಟಕ ಬ್ಯಾಂಕ್ ಅಂತ ಸರ್ಚ್ ಮಾಡಿ. ಓಕೆ, ಇಲ್ಲಿ ನೋಡಿ ಕರ್ನಾಟಕ ಬ್ಯಾಂಕ್ದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇದು, ಓಕೆನಾ. ಈ ವೆಬ್ಸೈಟ್ ಲಿಂಕಲ್ಲಿ ಕ್ಲಿಕ್ ಮಾಡಿ. ಓಕೆ ನೋಡಿ, ಓಪನ್ ಆಯಿತು ಬ್ಯಾಂಕ್ ವೆಬ್ಸೈಟ್. ಇಲ್ಲಿ ಬಂದುಬಿಟ್ಟು ರೈಟ್ ಕಾರ್ನರ್ಗೆ ಲಾಗಿನ್ ಅಂತ ಇದೆ, ಓಕೆನಾ. ಅದರಲ್ಲಿ ಮತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಮತ್ತೆ ಬಂದುಬಿಟ್ಟು ಪರ್ಸ್ನಲ್ ನೆಟ್ ಬ್ಯಾಂಕಿಂಗ್ ಅಂತ ಇದೆ ಒಂದು ಆಪ್ಷನ್, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಇವಾಗಿಲ್ಲಿ ನಿಮ್ಮ ಯೂಸರ್ ಐಡಿಯನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಇಲ್ಲಿ ಈ ಕ್ಯಾಪ್ಷಾ ಇದೆ, ಇಲ್ಲಿ ಆ ಕ್ಯಾಪ್ಷಾನ ಎಂಟ್ರಿ ಮಾಡಿ. ಉಂಟಾಯ್ತು. ಇವಾಗ ಲಾಗಿನ್ ಅಂತ ಕೊಡಿ. ಓಕೆ, ಇಲ್ಲಿ ನಿಮ್ಮದು ಫೀಚರ್ ಇದು ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ಮ ಲಾಗಿನ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಲಾಗಿನ್ ಅಂತ ಕೊಡಿ. ಓಕೆ, ವೆಬ್ಸೈಟ್ ಓಪನ್ ಆಯಿತು. ಕರ್ನಾಟಕ ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ ಓಪನ್ ಆಯಿತು ನಿಮ್ಮದು. ಇದರಲ್ಲಿ ಬಂದುಬಿಟ್ಟು ಇಲ್ಲಿ ರೈಟ್ ಕಾರ್ನರ್ಗೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಆಧಾರ ಸೀಡಿಂಗ್ ಅಂತ ಒಂದು ಆಪ್ಷನ್ ಇದೆ, ಓಕೆನಾ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೋಡಿ ನಿಮ್ಮ ಅಕೌಂಟ್ ನಂಬರು ಅದರ ರಿಲೇಟೆಡ್ ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿ. ಇಲ್ಲಿ ಓಕೆ, ಎಂಟ್ರಿ ಆಯಿತು. ಇವಾಗ ಇಲ್ಲಿ ರಿಮಾರ್ಕ್ಸ್ ಅಂತ ಇದೆ, ನೋ ಅಂತ ಎಂಟ್ರಿ ಮಾಡಿ. ಓಕೆ, ಕಂಟಿನ್ಯೂ ಅಂತ ಕೊಡಿ. ಇವಾಗ ಮತ್ತೆ ಕಂಟಿನ್ಯೂ ಆಯಿತು. ಇವಾಗ ಸಬ್ಮಿಟ್ ಅಂತ ಕೊಡಬೇಕು. ಅಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಸಬ್ಮಿಟ್, ಓಕೆನಾ. ಓಕೆ, ಇಲ್ಲಿ ನೋಡಿ ಏನು ಆಪ್ಷನ್ ಅಂತಪ್ಪ ಅಂದರೆ ಆಧಾರ ಆಲ್ರೆಡಿ ಸೀಡೆಡ್, ಆಧಾರ ಸೀಡಿಂಗ್ ರಿಕ್ವೆಸ್ಟ್ ಆಲ್ರೆಡಿ ಲಾಜ್ಡ್, ಕಾಂಟ್ಯಾಕ್ಟ್ ಇದು ಆಲ್ರೆಡಿ ನಾನು ಆಧಾರನ್ನು ಸೀಡಿಂಗ್ ಮಾಡಿದ್ದೀನಿ, ಓಕೆನಾ. ಓಕೆ, ಇಷ್ಟು ನೋಡಿ ಫ್ರೆಂಡ್ಸ್, ಇಷ್ಟು ನೀವು ಇದನ್ನು ಸೀಡಿಂಗ್ ಮಾಡಲೇಬೇಕು. ಇಲ್ಲಾಂದರೆ 2 ವರ್ಷಕ್ಕೊಮ್ಮೆ ಏನಪ್ಪ ಅಂದರೆ ಅಕೌಂಟು ಬಂದ್ ಮಾಡ್ತಾರೆ, ಅಂದರೆ ಟ್ರಾನ್ಸಾಕ್ಷನ್ನ ಸ್ಟಾಪ್ ಮಾಡ್ತಾರೆ. ಈ ವಿಡಿಯೋದಿಂದ ಏನಾದರೂ